ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ LMS ಸಮಗ್ರ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರೀ ಮಹೇಶ್ ಹಡಪದ್, ಸಹಾಯಕ ಪ್ರಾಧ್ಯಾಪಕನಾಗಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಶ್ರೀ ಸಿ.ಎನ್.ಎ. ರಾಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಳಗಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ 5ನೇ ಅಧ್ಯಾಯದ ಈ ಸೆಷನ್ನ ವಿಷಯ ವಸ್ತು ಅಥವಾ ಟಾಪಿಕ್ ಏನಪ್ಪ ಅಂದರೆ ಟೈಪ್ಸ್ ಆಫ್ ಸರ್ವಿಸಸ್ ಅಥವಾ ಸೇವೆಯ ಪ್ರಕಾರಗಳು. ಸೇವೆ ಅಂದರೆ ಏನು ಅನ್ನೋದನ್ನು ಲಾಸ್ಟ್ ಟೈಮ್, ಆಮೇಲೆ ಮತ್ತು ಸೇವೆಯ ಲಕ್ಷಣಗಳನ್ನು, ಗುಣಲಕ್ಷಣಗಳನ್ನು ಲಾಸ್ಟ್ ಸೆಷನಲ್ಲಿ ಕಲ್ತಿದ್ದಾರೆ. ಸೊ ಈ ಸೆಷನಲ್ಲಿ ಏನಪ್ಪ ಅಂದ್ರೆ ಸೇವೆಯ ಪ್ರಕಾರಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಸರ್ವಿಸ್ ಮಾರ್ಕೆಟಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ ಮಾರ್ಕೆಟ್ ವಿಚ್ ದೇ ಆರ್ ಆಫರ್ಡ್. ಸೊ ಯಾವ ಥರನದ ಏನಪ್ಪ ಅಂದ್ರೆ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಿಗಾಗಿರ್ಬೋದು, ಯಾರಿಗೆ ನಾವು ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ಅನ್ನೋ ಬೇಸ್ ಮೇಲೆ ಏನಾಗುತ್ತೆ ಸರ್ವಿಸ್ ಮಾರ್ಕೆಟಿಂಗ್ನ ಕ್ಲಾಸಿಫೈ ಮಾಡ್ತಾರೆ. ಮೇನ್ಲಿ ಏನಪ್ಪ ಅಂದ್ರೆ ಅಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಸರ್ವಿಸ್ ಸೋಲ್ಡ್ ಇನ್ ದಿ ಕನ್ಸ್ಯೂಮರ್ ಮಾರ್ಕೆಟ್ ಮತ್ತು ಸರ್ವಿಸಸ್ ಸೋಲ್ಡ್ ಇನ್ ದಿ ಬಿಸ್ನೆಸ್ ಮಾರ್ಕೆಟ್. ಸೊ ಕನ್ಸ್ಯೂಮರ್ ಮಾರ್ಕೆಟ್ ಅಂದರೆ ಗ್ರಾಹಕರ ಮಾರುಕಟ್ಟೆ ಮತ್ತು ಇಂಡಸ್ಟ್ರಿಯಲ್ ಮಾರ್ಕೆಟ್ ಅಂದರೆ ಔದ್ಯಮಿಕ ಮಾರುಕಟ್ಟೆ. ಸೊ ಕನ್ಸ್ಯೂಮರ್ ಸರ್ವಿಸಸ್ ಅಥವಾ ಗ್ರಾಹಕರ ಸೇವೆಗಳಂದ್ರೆ ಏನು ಮೊದಲಿಗೆ ತಿಳ್ಕೊಳ್ಳೋಣ. ಸೊ ಸರ್ವಿಸಸ್ ದ್ಯಾಟ್ ಆರ್ ಆಫರ್ ಟು ಕನ್ಸ್ಯೂಮರ್ಸ್ ಫಾರ್ ಕನ್ಸಂಪ್ಷನ್ ಆರ್ ನೋನ್ ಆಸ್ ಕನ್ಸ್ಯೂಮರ್ ಸರ್ವಿಸಸ್. ನಮ್ಮ ಗ್ರಾಹಕರಿಗೆ ಅನುಭೋಗದ ಸಲುವಾಗಿ ಮತ್ತು ಅವರಿಗೆ ಒದಗಿಸುವಂಥ ಸೇವೆಗಳಿಗೆ ಏನಪ್ಪ ಅಂದ್ರೆ ಏನಂತ ಕರಿತೀವಪ್ಪ ಅಂದರೆ ಗ್ರಾಹಕರ ಸೇವೆಗಳಂತ ಕರಿತೀವಿ. ಸೊ ಎವ್ರಿ ಇಂಡಿವಿಜುವಲ್ ಇನ್ ವೇರಿಯಸ್ ಕೆಪಾಸಿಟಿ ಎಂಜಾಯ್ ದಿ ಡಿಫ್ರೆಂಟ್ ಸರ್ವಿಸಸ್. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಏನಪ್ಪ ಅಂದ್ರೆ ಡಿಫ್ರೆಂಟ್ ಅಥವಾ ಬೇರೆ ಬೇರೆ ಸೇವೆಗಳನ್ನು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಪಡ್ಕೊಳ್ತಾರ. ಸೊ ಅದ್ರಿಗೆ ಮೊದಲನೇ ಸರ್ವಿಸಸ್ ಯಾವುದಪ್ಪ ಅಂದ್ರೆ ಫುಡ್ ಸರ್ವಿಸಸ್. ದೇರ್ ಆರ್ ಸಮ್ ಮೀಟಿಂಗ್ ಪ್ಲೇಸಸ್ ವೇರ್ ಇನ್ ಫುಡ್ ಇಸ್ ಪ್ರೊವೈಡೆಡ್ ಫಾರ್ ವ್ಯಾಲ್ಯೂ. ಸೊ ಕೆಲವೊಂದು ಏನಪ್ಪ ಅಂದ್ರೆ ಪ್ಲೇಸಸ್ ಇರ್ತಾವೆ, ಅಲ್ಲಿ ಏನಪ್ಪ ಅಂದ್ರೆ ನಾವು ಕೊಡುವಂಥ ಹಣಕ್ಕೆ ಬದಲಾಗಿ ಅಥವಾ ನಾವು ಕೊಡುವಂಥ ಮೌಲ್ಯಕ್ಕೆ ಬದಲಾಗಿ ಏನಪ್ಪ ಅಂದ್ರೆ ನಮ್ಗೆ ಏನೇನು ಪ್ರೊವೈಡ್ ಮಾಡ್ತಾರಪ್ಪ ಅಂದ್ರೆ ಊಟವನ್ನು ಅಥವಾ ಆಹಾರವನ್ನು ಪ್ರೊವೈಡ್ ಮಾಡ್ತಾರೆ. ಸಚ್ ಪಬ್ಲಿಕ್ ಆರ್ ಸ್ಯಾಟಿಸ್ಫೈಡ್ ಬೈ ಪ್ರೊವೈಡಿಂಗ್ ದ ಫುಡ್ ಎಕ್ಸ್ಪೆಕ್ಟೆಡ್ ಬೈ ದೆಮ್. ಸೊ ಏನಪ್ಪ ಅಂದ್ರೆ ಅಂಥ ಏನಪ್ಪ ಅಂದ್ರೆ ಪಬ್ಲಿಕ್ಕಿಗೆ ಅಥವಾ ಕಸ್ಟಮರ್ಗೆ ಏನಪ್ಪ ಅಂದ್ರೆ ಏನೇನು ಮಾಡ್ತಾರಪ್ಪ ಅಂದ್ರೆ ಅವರು ಯಾವ ಥರ ಫುಡ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಥರದ ಫುಡ್ ಬೇಕಂತ ಹೇಳ್ತಾರೆ ಅಂಥ ಫುಡ್ಡನ್ನು ಏನು ಮಾಡ್ತಾರೆ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ ಫುಡ್ ಸರ್ವಿಸಸ್. ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಬೋರ್ಡಿಂಗ್ ಪ್ಲೇಸಸ್ ಆಗಿರ್ಬೋದು, ಕ್ಯಾಂಟೀನ್ಸ್ ಆಗಿರ್ಬೋದು, ಕ್ಯಾಫ್ಟೇರಿಯಾ ಆಗಿರ್ಬೋದು, ದಾಬಾಸ್ ಆಗಿರ್ಬೋದು, ಸ್ಟ್ರೀಟ್ ವೆಂಡರ್ ಅಥವಾ ಏನಪ್ಪ ಅಂದ್ರೆ ರೋಡ್ ಮೇಲೆ ಮಾರುವಂಥ ಮಾರಾಟಗಾರ ಆಗಿರ್ಬೋದು, ಫಾಸ್ಟ್ ಫುಡ್ ಸೆಂಟರ್ ಆಗಿರ್ಬೋದು, ಪಾರ್ಸಲ್ ಹೌಸಸ್ ಆಗಿರ್ಬೋದು, ಲಂಚ್ ಹೌಸಸ್ ಆಗಿರ್ಬೋದು. ಸೊ ಇವೆಲ್ಲ ಪ್ಲೇಸಸ್ ಏನಪ್ಪ ಅಂದ್ರೆ ಆಹಾರವನ್ನು ಮಾರಾಟ ಮಾಡುವಂಥ ಸೇವೆಗಳಾಗಿರ್ತವೆ. ಎರಡನೇದು ಏನಪ್ಪ ಅಂದ್ರೆ ಹೋಟೆಲ್ಸ್ ಮತ್ತು ಮೋಟೆಲ್ಸ್. ಸೊ ದೀಸ್ ಆರ್ ದಿ ಪ್ಲೇಸಸ್ ಇನ್ ವಿಚ್ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಕಸ್ಟಮರ್. ಸೊ ಅವರು ಇರಲಿಕ್ಕೆ ವ್ಯವಸ್ಥೆ ಏನಪ್ಪ ಅಂದ್ರೆ ಲಾಡ್ಜಿಂಗ್ ಮತ್ತು ಊಟ ಮತ್ತು ಉಪಚಾರದ ಏನಪ್ಪ ಅಂದ್ರೆ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾರೆ. ಸ್ಟೇ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಒಂದು ರೂಮ್ಗಳ ಫೆಸಿಲಿಟೀಸನ್ನು ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಮಾಡರ್ನ್ ಡೇಸ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಡ್ಯೂ ಟು ಎಕ್ಸ್ಪಾನ್ಷನ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಕಮರ್ಷಿಯಲ್ ಸೆಂಟರ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಸಮ್ ಸೆಂಟರ್ಸ್ ಓನ್ಲಿ. ಸೊ ಏನಾಗುತ್ತಪ್ಪ ಅಂದ್ರೆ hence people feel necessary to stay outside with all comforts. Stay outside but with all comforts. ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಅಲ್ಲಿ ಇರಬೇಕಾಗುತ್ತೆ, ಬಟ್ ಮನೆಯಲ್ಲಿರುವಂಥ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅವಶ್ಯಕ ವಸ್ತುಗಳಲ್ಲಿ ಇರೋಂಗಿಲ್ಲ. ಹಿಂಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ವಿತ್ ಆಲ್ ಕಂಫರ್ಟ್ ಅವ್ರು ಇರಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿರುವಂಥ ಲಾಡ್ಜ್ಗಳಾಗಿರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಸ್ಟೇ ಮಾಡ್ತಾರೆ. ದೇ ಎಕ್ಸ್ಪೆಕ್ಟ್ ಹೋಮ್ಲಿ ಆ್ಯಂಡ್ ಲಕ್ಸುರಿಯಸ್ ಸರ್ವಿಸಸ್ ಇವನ್ ದೇ ಆರ್ ಔಟ್. ಹೊರಗಡೆ ಇರಬೇಕಾದ್ರೆ ಏನಪ್ಪ ಅಂದ್ರೆ ಮನೆಯಲ್ಲಿ ಅವೈಲೇಬಲ್ ಇರೋಂಥ ಎಲ್ಲ ಸರ್ವಿಸ್ಗಳನ್ನು ಅಲ್ಲಿ ಅವಶ್ಯಕತೆಗಳನ್ನು ಏನಪ್ಪ ಅಂದ್ರೆ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಿಂಗಾಗಿ ಹೋಟೆಲ್ಗಳಾಗಿರ್ಬೋದು, ಲಾಡ್ಜಸ್ ಆಗಿರ್ಬೋದು ಏನಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಇರುವಂಥ ಫೆಸಿಲಿಟೀಸ್ಗಳನ್ನು ಲಾಡ್ಜಿಂಗ್ ಮತ್ತು ಏನಕ್ಕೆ ಕರೀತಾರೆ ಬೋರ್ಡಿಂಗ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಸ್ನಲ್ ಕೇರ್. ಸೊ ಪರ್ಸ್ನಲ್ ಕೇರ್ ಅಂದರೆ ವೈಯಕ್ತಿಕ ಏನಂತ ಕರಿತೀವಿ ನಿಗಾ ಘಟಕಗಳು ಅಂತ ಕರಿತೀವಿ. ವೈಯಕ್ತಿಕವಾದ ಏನಪ್ಪ ಅಂದ್ರೆ ಕೆಲವೊಂದು ಇದು ಇರ್ತಲ್ಲ, ಯಾವಪ್ಪ ಅಂದ್ರೆ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ಸ್ ಆಗಿರ್ಬೋದು, ಜಿಮ್ ಸೆಂಟರ್ಸ್ ಅಂತ ಏನು ಕರಿತೀವಿ ಅದಾಗಿರ್ಬೋದು, ಅಥವಾ ಬ್ಯೂಟಿಷಿಯನ್ಸ್ ಅಂದರೆ ಅಂತ ಪಾರ್ಲರ್ಸ್ ಅಂತ ಕರಿತೀವಲ್ಲ ಅದಾಗಿರ್ಬೋದು, ಯೋಗ ಸೆಂಟರ್ಸ್ ಆಗಿರ್ಬೋದು, ಡ್ರೈ ಕ್ಲೀನರ್ಸ್ ಆಗಿರ್ಬೋದು. ಯೋಗ ಸೆಂಟರ್ಸ್ ಅಂದರೆ ಏನು ಮಾಡ್ತಾರೆ ನಮ್ಗೆ ಯೋಗ ತರಬೇತಿಗಳನ್ನ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಡ್ರೈ ಕ್ಲೀನರ್ಸ್ ಅಂದರೆ ನಮ್ಮ ಬಟ್ಟೆಗಳನ್ನ ವಾಶ್ ಆಗಿರ್ಬೋದು ಅಥವಾ ನಮ್ಮ ಬಟ್ಟೆಗಳನ್ನ ಐರನ್ ಮಾಡಿರೋದು ಆಗಿರ್ಬೋದು. ಆಮೇಲೆ ಮಸಾಜ್ ಸೆಂಟರ್ಸ್ ಆಗಿರ್ಬೋದು, ಸ್ಪೋಕನ್ ಲ್ಯಾಂಗ್ವೇಜ್ ಕೋರ್ಸ್ ಆಗಿರ್ಬೋದು,
ಕ್ಯಾಟ್ ವಾಕಿಂಗ್ ಕೋಚ್ ಸೆಂಟರ್ ಆಗಿರ್ಬೋದು ಅಥವಾ ಟ್ಯೂಷನ್ ಕ್ಲಾಸಸ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಪರ್ಸನಲ್ ಕೇರ್ ಸೆಂಟರ್ಸ್ ಆಗಿರ್ತಾವೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ವೈಯಕ್ತಿಕವಾಗಿ ಹೋಗಿ ತನ್ನನ್ನು ತಾನು ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡುವಂಥ ಕೆಲಸನ ಪರ್ಸನಲ್ ಕೇರ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂದರೆ ಏನು? ಮನೋರಂಜನೆ. ದ ಗ್ರೋತ್ ಲೆವೆಲ್ ಆಫ್ ಇನ್ಕಮ್ ಹ್ಯಾಸ್ ಮೇಡ್ ದಿ ಪೀಪಲ್ ಟು ಸೀಕ್ ಎವೆನ್ಯೂಸ್ ಟು ಸ್ಪೆಂಡ್ ದಿ ಟೈಮ್. ಸೊ ಈಗೇನಪ್ಪ ಅಂದರೆ ಜನರ ಇನ್ಕಮ್ ಲೆವೆಲ್ ಹೆಂಗೆ ಹೆಚ್ಚಿಗಾಗತ್ತಲ್ಲ ಹಂಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸಮಯನ ಕಳೀಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ. ಸೊ ಅಂಥ ಏನಪ್ಪ ಅಂದ್ರೆ ದೇ ಸರ್ಚ್ ಫಾರ್ ಎಂಟರ್ಟೈನ್ಮೆಂಟ್ ಸೆಂಟರ್ಸ್ ಸಚ್ ಆಸ್ ಸಿನಿಮಾ ಹೌಸ್, ವಿಡಿಯೋ ಸೆಂಟರ್ಸ್ ಆಗಿರ್ಬೋದು, ಡ್ಯಾನ್ಸ್ ಬಾರ್ ಆಗಿರ್ಬೋದು, ಲೈವ್ ಶೋ ಆಗಿರ್ಬೋದು, ಕ್ಲಬ್ಸ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಫೋಟೋಗ್ರಾಫಿಕ್ ಆಗಿರ್ಬೋದು, ಬರ್ಡ್ ವಾಚಿಂಗ್ ಆಗಿರ್ಬೋದು, ಆಮೇಲೆ ವಾಟರ್ ಪಾರ್ಕ್ ಆಗಿರ್ಬೋದು, ಸರ್ಕಸ್ ಆಗಿರ್ಬೋದು. ಏನಪ್ಪ ಅಂದರೆ ಈ ಎಲ್ಲ ಪ್ಲೇಸ್ಗಳಿಗೆ ಹೋಗಿ ಏನಪ್ಪ ಅಂದ್ರೆ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಮೈಂಡಿನ ಒಂಥರ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಅಂದರೆ ತನ್ನ ಗ್ರಾಹಕರಿಗೆ ಅವ್ರು ಕೊಡುವಂಥ ಹಣಕ್ಕೆ ಬದಲಾಗಿ ಅಥವಾ ಅವ್ರು ಕೊಡುವಂಥ ಏನಪ್ಪ ಅಂದ್ರೆ ಮೌಲ್ಯಕ್ಕೆ ಬದಲಾಗಿ ಅವ್ರಿಗೆ ಏನಪ್ಪ ಅಂದರೆ ಅವರ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಮತ್ತು ಮನಃಶಾಂತಿ ಅಥವಾ ಅವ್ರು ರಿಲ್ಯಾಕ್ಸ್ ಆಗಲಿಕ್ಕೆ ಏನು ಫೆಸಿಲಿಟೀಸ್ ಬೇಕಲ್ಲ ಅದನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. So all these services are provided in an organized manner in the modern days. A professional touch has been provided to these center. ಸೊ ನೀವೆಲ್ಲ ಹೋಗ್ತೀರಿ ಒಂದು ಥಿಯೇಟರಿಗೆ ಹೋದಾಗ ಅಲ್ಲಿ ಏನಪ್ಪ ಅಂದ್ರೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಒಂದೇನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆಮೇಲೆ ವಿಡಿಯೋ ಸೆಂಟ್ರಿಗೆ ಹೋಗ್ರಿ, ಡ್ಯಾನ್ಸ್ ಬಾರಿಗೆ ಹೋಗ್ರಿ, ಲೈವ್ ಶೋ ಕ್ಲಬ್ಬಿಗೆ ಹೋಗ್ರಿ, ರೇಸಿಗೆ ಹೋಗ್ರಿ, ಹಾರ್ಸ್ ರೈಡಿಂಗ್ ಹೋಗ್ರಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಿಮ್ಗೆ ಯಾವ ಥರ ಬೇಕಲ್ಲ ನಿಮ್ಮ ಅವೈಲೇಬಲ್ ಇರುವಂಥ ಏನಪ್ಪ ಅಂದ್ರೆ ಫ್ರೀ ಟೈಮ್ನ ಈ ರೀತಿಯಾಗಿ ಏನು ಮಾಡ್ಬೋದು ನೀವು ಸ್ಪೆಂಡ್ ಮಾಡಿ ನಿಮ್ಮ ಮನೋರಂಜನೆಯನ್ನು ಪಡೆದುಕೊಳ್ಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್. ಸೊ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಒಳಗೆ ಏನು ಬರ್ತಪ್ಪ ಅಂದ್ರೆ ರೈಲ್ವೆ ಬರುತ್ತೆ, ಆಮೇಲೆ ಏರ್ ಇದು ಬರುತ್ತೆ, ಆಮೇಲೆ ಬಸ್ ಫೆಸಿಲಿಟೀಸ್ ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿನ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ತಲುಪಿಸುವಂಥ ಸೇವೆನ ಯಾವ್ದು ಒದಗಿಸುತ್ತಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆ ಒದಗಿಸುತ್ತೆ. ಸೊ ಇಲ್ಲೇನು ಮಾಡುತ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಅವನ ಇರುವಂಥ ಪ್ಲೇಸ್ನಿಂದ ಅವನ ಡೆಸ್ಟಿನೇಷನ್ಗೆ ಅಥವಾ ಅವನ ಯಾವ ಪ್ಲೇಸಿಗೆ ಅವ್ನು ರೀಚ್ ಆಗ್ಬೇಕಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾನೋ ಅಲ್ಲಿ ತಲುಪಿಸೋಂಥ ಕೆಲಸನೇ ಯಾವ್ದು ಮಾಡ್ತಾ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಮಾಡುತ್ತೆ. ಅದಕ್ಕೆ ಬದಲಾಗಿ ಏನು ತೊಗೊಳುತ್ತೆ, ಯಾವುದು ಫೇರ್ ಇರುತ್ತಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಥವಾ ಅವ್ರ ಕಡೆಯಿಂದ ತೊಗೊಳುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಮ್ಯುನಿಕೇಷನ್ ಸರ್ವಿಸಸ್. ಸೊ ನೀವೆಲ್ಲ ನೋಡಿರ್ಬೋದು ಈಗ. ಸೊ ನಾವು ಎಲ್ಲೋ ಇರ್ತೀವಿ, ಆಮೇಲೆ ಯಾವುದೋ ದೇಶಕ್ಕಾಗಲಿ, ಯಾವುದೋ ಒಂದು ಊರಿಗಾಗಲಿ, ಯಾವುದೋ ಒಂದು ರಾಜ್ಯದ ಅಥವಾ ಬೇರೆ ಬೇರೆ ಏನಪ್ಪ ಅಂದ್ರೆ ಇದೇ ಊರಲ್ಲಿ ಬೇರೆ ಬೇರೆ ಏರಿಯಾಸ್ಗಳಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಏನಪ್ಪ ಅಂದ್ರೆ ಮಾತಾಡಬೇಕು ಅಥವಾ ಅವ್ರ ಜೊತೆ ವಿಡಿಯೋ ಆಗಿರ್ಬೋದು, ಅವ್ರ ಜೊತೆ ಮೊಬೈಲ್ ಮೂಲಕ ಆಗಿರ್ಬೋದು ಅಥವಾ ಫೋನ್ ಮೂಲಕ ಆಗಿರ್ಬೋದು, ಇಂಟರ್ನೆಟ್ ಮೂಲಕ ಆಗಿರ್ಬೋದು. ಸೊ ಅವ್ರ ಜೊತೆ ಏನಪ್ಪ ಅಂದ್ರೆ ಸಂವಹನ ನಡೆಸೋದಕ್ಕೆ ಏನಪ್ಪ ಅಂದ್ರೆ ಕಮ್ಯುನಿಕೇಷನ್ ಸರ್ವಿಸಸ್ ಹೆಲ್ಪ್ ಮಾಡುತ್ತೆ. ಸೊ ವರ್ಲ್ಡ್ ಈಸ್ ಕನೆಕ್ಟೆಡ್ ವಿತ್ ಇಂಟರ್ನೆಟ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಫ್ಯಾಕ್ಸ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು ಅಥವಾ ಟೆಲೆಕ್ಸ್ ಸರ್ವಿಸಸ್ ಆಗಿರ್ಬೋದು. ಈ ರೀತಿಯಾಗಿರುವಂಥ ಕಾನ್ಸೆಪ್ಟಿಗೆ ಏನು ಕರಿತಾರಪ್ಪ ಅಂದರೆ ಸೊ ದ ಕಾನ್ಸೆಪ್ಟ್ ಈ ವರ್ಲ್ಡ್ ಸ್ಪೀಕ್ಸ್ ಅಬೌಟ್ ದಿ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ನಾವು ಎಲ್ಲೇ ಇರ್ತೀವಿ, ಆಮೇಲೆ ಎಲ್ಲೇ ಇರುವಂಥ ಜನರಿಗೆ ನಾವು ರೀಚ್ ಆಗಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಕಮ್ಯುನಿಕೇಷನ್ ಸರ್ವಿಸಸ್ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಶೂರೆನ್ಸ್ ಸರ್ವಿಸಸ್. ಸೊ ಮನುಷ್ಯ ಅಂದ್ಮ್ಯಾಗ ಏನಪ್ಪ ಅಂದ್ರೆ ಬಹಳಷ್ಟು ರಿಸ್ಕ್ ಅದಾವೆ. ಈಗ ನೋಡಿರ್ಬೋದು ನೀವು ಕೋವಿಡ್ ಸಿಚುವೇಶನ್ನಾಗ ಮನುಷ್ಯ ಎಂಥ ಹೆಲ್ದಿ ಅದಾನಂದ್ರೆ ಏನಪ್ಪ ಅಂದ್ರೆ ಡ್ಯೂ ಟು ಏನಪ್ಪ ಅಂದರೆ ಇನ್ಫೆಕ್ಷನ್ ಏನಾಗುತ್ತೆ, ಯಾವುದೋ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಮನುಷ್ಯ ಸಾಯುವಂಥ ಪರಿಸ್ಥಿತಿಗಳು ಭಾಳ ಇರ್ತಾವೆ. ಆಮೇಲೆ ಅದರಿಂದ ಏನಪ್ಪ ಅಂದ್ರೆ ಅರೈಸ್ ಆಗುವಂಥ ಏನು ಮೆಡಿಕಲ್ ಎಕ್ಸ್ಪೆನ್ಸಸ್ ಭಾಳ ಇರುತ್ತೆ. ಅಂಥ ಟೈಮ್ನಾಗ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ವಿಮಾ ಸೇವೆಗಳು ಅದಕ್ಕೆ ಹೆಲ್ಪ್ ಮಾಡ್ತಿರ್ತಾವೆ. ಸೊ ದ ಮ್ಯಾನ್ಸ್ ಇಂಟೆನ್ಷನ್ ಟು ಲಿವ್ ಲಾಂಗ್ ವಿತ್ ಲೋ ರಿಸ್ಕ್ ಆ್ಯಸ್ ಗಿವನ್ ಬರ್ತ್ ಟು ಇನ್ಶೂರೆನ್ಸ್. ಏನಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಇಂಟೆನ್ಷನ್ ಆಗಿರ್ಬೇಕಂದ್ರೆ ಬಹಳಷ್ಟು ಅವಧಿವರೆಗೆ ಏನಪ್ಪ ಅಂದ್ರೆ ಕಡಿಮೆ ಏನಪ್ಪ ಅಂದ್ರೆ ರಿಸ್ಕ್ ಅಥವಾ ನಷ್ಟ ಭಯದೊಂದಿಗೆ ಇರಬೇಕಾಗಿದ್ರೆ ಏನು ಕಾರಣ ಆಗುತ್ತಪ್ಪ ಅಂದ್ರೆ ಇನ್ಶೂರೆನ್ಸ್ ಆಗುತ್ತೆ. ಸಮನ್ ಶುಡ್ ಟೇಕ್ ಕೇರ್ ಆಫ್ ಹಿಮ್ ಆಫ್ಟರ್ ಹಿ ಹ್ಯಾಸ್ ಗಾನ್ ಈಸ್ ದಿ ಬೆಸ್ಟ್ ರೀಸನ್ ಟು ಇನ್ಶೂರೆನ್ಸ್ ಹೆಲ್ಪ್. ಸೊ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಫ್ಯಾಮಿಲಿ ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಅವನೇ ಆ ಫ್ಯಾಮಿಲಿಯ ಕೀ ಪರ್ಸನ್ ಆಗಿರುತ್ತೆ. ಅವನೇ ಆ ಫ್ಯಾಮಿಲಿನ ಏನಪ್ಪ ಅಂದ್ರೆ ದುಡಿದು ಸಾಕ್ತಿರ್ತಾನೆ. ಅವ್ನು ಸಡನ್ನಾಗಿ ಏನಾದರೂ ಆಯಿತು, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿರ್ಬೋದು ಅಥವಾ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾರಣಕ್ಕಾಗಿ ಅವ್ನು ಮರಣ ಹೊಂದೋದಾಗಿರ್ಬೋದು ಅಥವಾ ಅಂಗವೈಕಲ್ಯನ ಹೊಂದಿರ್ತಾಗಿರ್ಬೋದು ಅಥವಾ ಅವನು ದುಡಿಯುವಂಥ ಕೆಪಾಸಿಟಿ ಕಡಿಮೆ ಆಯ್ತಪ್ಪ ಅಂದ್ರೆ ಆ ಫ್ಯಾಮಿಲಿಗೆ ಏನಾಗುತ್ತೆ ಅಂದ್ರೆ ಪೂರ ಎಕನಾಮಿಕಲ್ ಲಾಸ್ ಆಗುತ್ತೆ. ಸೊ ಅಂಥ ಎಕನಾಮಿಕ್ ಲಾಸನ್ನು ಯಾವುದು ಇದು ಮಾಡುತ್ತೆ, ಇನ್ಶೂರೆನ್ಸ್ ಸರ್ವಿಸಸ್ ಏನಪ್ಪ ಫುಲ್ ಏನು ಮಾಡುತ್ತೆ, ಅದನ್ನ ಕಡಿಮೆ ಮಾಡುತ್ತೆ, ಅಂಥ ಲಾಸ್ನ ಏನಪ್ಪ ತುಂಬಿಕೊಡುತ್ತೆ.
ಸೊ ಈ ಇನ್ಸೂರೆನ್ಸ್ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಹಕರು ಕೊಡುವಂಥ ಹಣಕ್ಕೆ ಬದಲಾಗಿ ಯಾವ ರೂಪದಾಗ ಹಣ ಕೊಡ್ತಾರಪ್ಪ ಅಂದ್ರೆ ಪ್ರೀಮಿಯಂ ರೂಪದಾಗ ಏನಪ್ಪ ಅಂದ್ರೆ ಅಥವಾ ಕಂತಿನ ರೂಪದಾಗ ಏನು ಮಾಡ್ತಾರಪ್ಪ ಅಂದ್ರೆ ಗ್ರಾಹಕರು ತಮ್ಮ ವಿಮಾ ಕಂತುಗಳ ರೂಪದಲ್ಲಿ ಹಣವನ್ನು ಒದಗಿಸ್ತಾರೆ ಅವರಿಗೆ ಇನ್ಶೂರೆನ್ಸ್ ಕಂಪ್ನಿಗೆ. ಅದಕ್ಕೆ ಬದಲಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಗ್ರಾಹಕರಿಗೆ ಏನಪ್ಪ ಅಂದ್ರೆ ಅವರ ಲೈಫಿಗೆ ಏನಪ್ಪ ಅಂದ್ರೆ ಇರುವಂಥ ರಿಸ್ಕ್ ಏನು ಮಾಡುತ್ತೆ, ಮಿನಿಮೈಸ್ ಮಾಡುತ್ತೆ. ಸೊ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಆಗಿರ್ಬೋದು, ಇನ್ ಕೇಸ್ ಆಫ್ ಇಲ್ನೆಸ್ ಆಗಿರ್ಬೋದು, ಅಥವಾ ರೋಗಗಳು ಏನಾದರೂ ಬಂತಂದ್ರೆ ಅದನ್ನೂ ಸಹಿತ ಏನಪ್ಪ ಅಂದ್ರೆ ಇನ್ಶೂರೆನ್ಸಿಂದ ಆ ಎಕ್ಸ್ಪೆನ್ಸಸ್ ಏನು ಮಾಡ್ಬೋದು, ಏನಪ್ಪ ಅಂದ್ರೆ ಪೂರಾ ಭರಿಸ್ಬೋದು. ಆಮೇಲೆ ಇನ್ ಕೇಸ್ ಏನಾದರೂ ಡೆತ್ ಆಯ್ತು ಅಂದ್ರೆ ಅದರಿಂದ ಆಗುವಂಥ ಎಕನಾಮಿಕ್ ಲಾಸ್ನ ಏನು ಮಾಡುತ್ತೆ, ಇನ್ಶೂರೆನ್ಸ್ ತುಂಬಿಕೊಡುತ್ತೆ ಅಥವಾ ವಿಮೆಗಳು ತುಂಬಿಕೊಡುತ್ತೆ. ಸೊ human life is fully insured from all types of risk. Not only life but the property is also insured. ಅಂದರೆ ಲೈಫ್ ಅಷ್ಟೇ ಅಲ್ಲ, ಜನರಲ್ ಇನ್ಶೂರೆನ್ಸ್ನಲ್ಲಿ ನಮ್ಮ ಇರುವಂಥ ಪ್ರಾಪರ್ಟೀಸ್ ಅಥವಾ ಆಸ್ತಿಗಳನ್ನು ಸಹಿತ ನಾವೇನು ಮಾಡ್ಬೋದು, ನಷ್ಟ ಭಯದಿಂದ ಏನು ಮಾಡ್ಬೋದು, ಅದನ್ನು ಇನ್ಶೂರೆನ್ಸ್ ಮಾಡ್ಬೋದು ಅಥವಾ ಅದಕ್ಕೆ ವಿಮೆನ ಮಾಡಿಸ್ಬೋದು. ಲೀಡ್ ಫ್ರೀ ಲೈಫ್ ಈಸ್ ದಿ ಮೋಟೋ ಆಫ್ ಇನ್ಶೂರೆನ್ಸ್ ಸರ್ವಿಸಸ್. ಸೊ ಇದೇನಪ್ಪ ಅಂದರೆ ದೇ ಕಾಲ್ ಇಟ್ ಆಸ್ ಯೋಗಕ್ಷೇಮ. ಎಲ್ಲರದು ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂಥ ಏನಪ್ಪ ಅಂದ್ರೆ ಮೋಟೋ ಯಾವುದಪ್ಪ ಅಂದ್ರೆ ಇನ್ಶೂರೆನ್ಸ್ ಬಿಸ್ನೆಸ್ದಾಗಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫೈನಾನ್ಸಿಯಲ್ ಅಥವಾ ಹಣಕಾಸಿನ ಸೇವೆಗಳು. ಸೊ ಮ್ಯಾನ್ಸ್ ಲೈಫ್ ವಿತ್ ಮನಿ. ಯಾವುದೇ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಅಥವಾ ಯಾವುದೇ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಸೊ ಹಣದ ಅವಶ್ಯಕತೆ ಪ್ರತಿಯೊಂದು ಇದ್ರೊಳಗೆ ಪ್ರತಿಯೊಂದು ಸಂದರ್ಭಗಳಲ್ಲಿ ಮನುಷ್ಯನಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಆ ಹಣಕಾಸಿನ ಅಗತ್ಯತೆಗಳನ್ನ ಪೂರೈಸೋದಕ್ಕೋಸ್ಕರ ಯಾವ ಸೇವೆಗಳು ಹೆಲ್ಪ್ ಮಾಡ್ತಪ್ಪ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಥವಾ ಹಣಕಾಸಿನ ಸೇವೆಗಳು. ಸೊ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಕ್ಯಾಶ್ ಟ್ರಾನ್ಸ್ಫರ್ ಆಗಿರ್ಬೋದು, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರ್ಬೋದು, ಅಥವಾ ಮೇಂಟೈನಿಂಗ್ ಕ್ಯಾಶ್ ಆಗಿರೋದು, ವಾಯ್ಸ್ ಅನಲೈಸೇಷನ್ ಆಗಿರ್ಬೋದು. ಆಮೇಲೆ ಆಲ್ ದಿಸ್ ಕಮ್ಸ್ ವಿತಿನ್ ದಿ ಲಿಮಿಟ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಮನುಷ್ಯನಿಗೆ ಹಣಕಾಸಿನ ಅವಶ್ಯಕತೆಗಳಿಂದ ಅಥವಾ ಯಾವ ಸೇವೆಗಳನ್ನು ಒದಗಿಸ್ತಾರಲ್ಲ ಅವೆಲ್ಲ ಸರ್ವಿಸಸ್ಗೆ ಏನಂತ ಕರಿತೀವಿ, ಹಣಕಾಸಿನ ಸೇವೆಗಳು. ಸೊ ಈ ಹಣಕಾಸಿನ ಸೇವೆ ಮತ್ತು ವಿಮಾ ಸೇವೆಗಳು ಕನ್ಸ್ಯೂಮರ್ ಸರ್ವಿಸ್ನೂ ಬರುತ್ತೆ ಮತ್ತು ಇದು ಇಂಡಸ್ಟ್ರಿಯಲ್ ಸರ್ವಿಸ್ ಅಥವಾ ಬಿಸ್ನೆಸ್ ಸರ್ವಿಸಸ್ಸು ಸಹಿತ ಬರುತ್ತೆ. ಸೊ ಮನುಷ್ಯರಿಗೆ ಅಥವಾ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಒದಗಿಸುವಂಥ ಸೇವೆಗಳಿಗೆ ಏನಂತ ಕರೀತಾರೆ, ವೈಯಕ್ತಿಕ ಸೇವೆಗಳಂತ ಕರೀತಾರೆ. ಅದನ್ನೇ ಕಂಪ್ನಿ ಅಥವಾ ಇಂಡಸ್ಟ್ರಿಗಳಿಗೆ ಒದಗಿಸೋದ್ರಿಂದ ಅದನ್ನ ಏನಂತ ಕರೀತಾರೆ, ಇಂಡಸ್ಟ್ರಿಯಲ್ ಸರ್ವಿಸಸ್ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಈ ಮೂರು ಸಹಿತ ಏನಪ್ಪ ಅಂದ್ರೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸಸ್ನಲ್ಲಿ ಸಹಿತ ಬರುತ್ತೆ. ಸೊ ಎರಡನೇದು ಸರ್ವಿಸ್ ಯಾವುದಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸ್. ಸೊ ಕನ್ಸ್ಯೂಮರ್ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಒದಗಿಸುವಂಥ ಸರ್ವಿಸ್ಗೆ ಏನು ಕರಿತೀವಪ್ಪ ಅಂದ್ರೆ ಕನ್ಸ್ಯೂಮರ್ ಸರ್ವಿಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ದ ಸರ್ವಿಸಸ್ ಫಾರ್ ವಿಚ್ ಇಂಡಸ್ಟ್ರೀಸ್ ಆರ್ ದಿ ಕಸ್ಟಮರ್ಸ್ ಆಲ್ಸೋ ನೋನ್ ಆಸ್ ಇಂಡಸ್ಟ್ರಿಯಲ್ ಸರ್ವಿಸ್. ಇಂಥ ಸೇವೆಗಳಿಗೆ ಯಾರು ಗ್ರಾಹಕರಾಗಿರ್ತಾರಪ್ಪ ಅಂದ್ರೆ ಉದ್ಯಮಗಳಾಗಿರ್ಬೋದು ಅಥವಾ ವ್ಯವಹಾರ ಸಂಸ್ಥೆಗಳು ಏನಪ್ಪ ಅಂದ್ರೆ ಇಂಥ ಸರ್ವಿಸಸ್ಗಳಿಗೆ ಏನಪ್ಪ ಅಂದ್ರೆ ಗ್ರಾಹಕರಾಗಿರ್ತಾರೆ. ದಿ ಸರ್ವಿಸಸ್ ಆ್ಯಕ್ಟ್ ಆ್ಯಸ್ ಎನ್ ಏಡ್ ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ಸೊ ಒಂದು ಉದ್ಯಮದ ಏನಪ್ಪ ಅಂದ್ರೆ ವಾಣಿಜ್ಯ ಚಟುವಟಿಕೆಗಳಿಗೆ ಏನಪ್ಪ ಅಂದ್ರೆ ಸಹಾಯಕವಾಗಿ ಯಾವ ಕೆಲಸ ಮಾಡ್ತಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸ್ ಅಥವಾ ಬಿಸ್ನೆಸ್ ಸರ್ವಿಸಸ್ ಮಾಡ್ತಾರೆ. ದೀಸ್ ಆಲ್ಸೋ ಫೆಸಿಲಿಟೇಟ್ ಫಾರ್ ದಿ ಗ್ರೋತ್. ಸೊ ಯಾವ ಗ್ರೋತ್ಪ್ಪ ಅಂದರೆ ಇಂಡಸ್ಟ್ರಿಯಲ್ ಗ್ರೋತ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಗ್ರೋತ್ ಆಗಿರ್ಬೋದು, ಅವುಗಳಿಗೆ ಏನಪ್ಪ ಅಂದ್ರೆ ಫೆಸಿಲಿಟೇಟ್ ಯಾವ್ದು ಮಾಡುತ್ತಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸ್ ಮಾಡುತ್ತೆ. ಎಕ್ಸ್ಪಾನ್ಷನ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಈಗಿರುವಂಥ ವಾಣಿಜ್ಯ ಮತ್ತು ಉದ್ಯಮಗಳನ್ನು ಗ್ರೋತ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸಸ್ ಹೆಲ್ಪ್ ಮಾಡುತ್ತೆ. Nowadays, without these facilities, it is not possible to imagine the very existence of industry. ಸೊ ಈ ಎಲ್ಲ ಸರ್ವಿಸ್ಗಳ ಏನಪ್ಪ ಅಂದರೆ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ನಮ್ಮ ಉದ್ಯಮದ ಎಕ್ಸಿಸ್ಟೆನ್ಸ್ ಇತ್ತು ಏನಪ್ಪ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಮೊದಲನೇ ಸೇವೆ ಯಾವುದಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ವೇರ್ ಹೌಸಿಂಗ್. ಸೊ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಕನ್ಸ್ಯೂಮರ್ ಸರ್ವಿಸ್ನಲ್ಲಿ ಬರುತ್ತೆ ಮತ್ತು ಇಂಡಸ್ಟ್ರಿಯಲ್ ಸರ್ವಿಸ್ನಲ್ಲಿ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕನ್ಸ್ಯೂಮರ್ ಅಂದರೆ ಒಬ್ಬ ವ್ಯಕ್ತಿಗಳನ್ನ ಇನ್ನೊಂದು ಪ್ಲೇಸಿಗೆ ರೀಚ್ ಮಾಡೋಂಥ ಕೆಲಸ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಇಂಡಸ್ಟ್ರಿಯಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಂದ್ರೆ ನಮ್ಮ ಕಚ್ಚಾ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥ ಪ್ಲೇಸ್ಗೆ ಅಥವಾ ಪ್ರೊಡಕ್ಷನ್ ಪ್ಲಾಂಟಿಗೆ ರೀಚ್ ಮಾಡಿಸೋದು. ಅಲ್ಲಿ ಪ್ರೊಡಕ್ಷನ್ ಆದಂಥ ಔಟ್ಪುಟ್ಗಳನ್ನು ಅಥವಾ ಫಿನಿಶಿಂಗ್ ಪ್ರಾಡಕ್ಟ್ನ ಏನು ಮಾಡುತ್ತೆ, ಒಂದು ಗೋಡೌನ್ಗೆ ತಲುಪಿಸೋದಾಗಿರ್ಬೋದು, ಅದರಿಂದ ಗೋಡೌನ್ನಿಂದ ಮಾರ್ಕೆಟ್ ಪ್ಲೇಸಿಗೆ ಅಥವಾ ನಮ್ಮ ರಿಟೇಲರ್ ಆಗಿರ್ಬೋದು, ಹೋಲ್ಸೇಲರ್ ಆಗಿರ್ಬೋದು, ಅಥವಾ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ರೀಚ್ ಮಾಡೋಂಥ ಕೆಲಸನ ಯಾವ್ದು ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಸೊ ಫಿಸಿಕಲ್ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ದಿ ಪ್ರೊಡಕ್ಷನ್ ಸೆಂಟರ್ಸ್ ಟು ದಿ ಕನ್ಸಂಪ್ಷನ್ ಸೆಂಟರ್. ಸೊ ಆ ಸರ್ವಿಸ್ನ ಪ್ರೊವೈಡ್ ಮಾಡೋಂಥ ಸರ್ವಿಸಿಗೆ ಏನಂತ ಕರಿತೀವಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ಸೊ ಇನ್ನು ವೇರ್ ಹೌಸಿಂಗ್ ಅಂದರೆ ಏನಾಗುತ್ತೆ,
ನಮ್ಮ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಅಂತ ವಸ್ತುಗಳು ಏನಪ್ಪ ಅಂದ್ರೆ ದಿನ ಉತ್ಪಾದನೆ ಆಗುವಂಥ ವಸ್ತುಗಳು ಎಲ್ಲಾನು ಸೇಲ್ ಆಗಂಗಿಲ್ಲ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಒಂದು ಟೈಮ್ನಾಗ ಇರುತ್ತೆ, ನಮ್ಮ ಪ್ರೊಡಕ್ಷನ್ ಇನ್ನೊಂದು ಟೈಮ್ನಾಗ ಇರುತ್ತೆ. ಸೊ ಪ್ರೊಡಕ್ಷನ್ ಆದಂಥ ವಸ್ತುಗಳಿಗೆ ಎಲ್ಲಕ್ಕೂ ಡಿಮ್ಯಾಂಡ್ ಆಗಿ ಸೇಲ್ ಆಗುತ್ತಾ ನಾನು ಅವುಗಳು ಕೆಡಲಾರ್ದಂಗೆ ಒಂದು ಪ್ಲೇಸ್ನಾಗ ಸ್ಟೋರ್ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಗೋಡೌನ್ ಅಥವಾ ಉಗ್ರಾಣ ಅಂತ ಕರಿತೀವಿ. ಸೊ ವೇರ್ ಹೌಸಿನ ಕೆಲಸ ಏನಪ್ಪ ಅಂದ್ರೆ ಅದು ಪ್ರೊಡಕ್ಷನ್ ಆದಂಥ ವಸ್ತುಗಳು ಕನ್ಸಂಪ್ಷನ್ ಆಗೋ ಲೆವೆಲ್ಗೆ ಏನಪ್ಪ ಅಂದ್ರೆ ಅದನ್ನ ಸ್ಟೋರ್ ಮಾಡಿ ಅದನ್ನು ಕೆಡಲಾರ್ದಂಗೆ ನೋಡ್ಕೊಳ್ಳುವಂಥ ಕೆಲಸ ಏನಪ್ಪ ಅಂದ್ರೆ ವೇರ್ ಹೌಸಿಂಗ್ ಮಾಡುತ್ತಾ. ಎರಡನೇದು ಏನಪ್ಪ ಅಂದ್ರೆ ಎಂಜಿನಿಯರಿಂಗ್ ಸರ್ವಿಸಸ್. So the technical requirements of manufacturer are met by engineering services. ಸೊ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಅಂದರೆ ಟೆಕ್ನಾಲಜಿ ಏನು ಬೇಸ್ಡ್ ಇರ್ತಲ್ಲ ಅದೇ ಆ ಟೆಕ್ನಾಲಜಿನ ಹ್ಯಾಂಡಲ್ ಮಾಡೋಂಥ ಸ್ಕಿಲ್ ಯಾವ್ದು ಪ್ರೊವೈಡ್ ಮಾಡುತ್ತೆ, ಎಂಜಿನಿಯರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ. ವೈಲ್ ಇವ್ಯಾಲ್ಯುವೇಟಿಂಗ್ ದ ಪ್ರಾಜೆಕ್ಟ್ಸ್ ಫ್ರಮ್ ದಿ ಟೆಕ್ನಿಕಲ್ ಸ್ಲೈಡ್ಸ್, ಪ್ರಾಡಕ್ಟ್ ಡಿಸೈನಿಂಗ್ ಆಗಿರ್ಬೋದು, ಪ್ಲಾಂಟ್ ಸೆಲೆಕ್ಷನ್ ಆಗಿರ್ಬೋದು, ಇನ್ಸ್ಟಾಲೇಷನ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಸ್ಪೆಷಲ್ ಇಕ್ವಿಪ್ಮೆಂಟ್ನ ರಿಪೇರ್ ಆಗಿರ್ಬೋದು ಮತ್ತು ರೀಸ್ಟ್ರಕ್ಚರಿಂಗ್ ಆಫ್ ಪ್ರೊಡಕ್ಷನ್ ಪ್ರೊಸೀಜರ್ ಎಲ್ಲಾನು ಯಾವ್ದು ಮಾಡ್ತಪ್ಪ ಅಂದ್ರೆ ಎಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ಮಾಡ್ತಾರೆ. ಸೊ ಅವ್ರ ಕೆಲಸ ಏನಪ್ಪ ಅಂದ್ರೆ ಪ್ರಾಡಕ್ಟ್ ಡಿಸೈನ್ ಮಾಡುವಂಥ ಕೆಲಸ, ಪ್ಲಾಂಟ್ ಸೆಲೆಕ್ಷನ್ ಮಾಡುವಂಥ ಕೆಲಸ, ಪ್ಲಾಂಟ್ನ ಇನ್ಸ್ಟಾಲೇಷನ್ ಮಾಡುವಂಥ ಕೆಲಸ, ಆಮೇಲೆ ಮೇಂಟೆನೆನ್ಸ್ ಮಾಡುವಂಥ ಕೆಲಸ, ಆಮೇಲೆ ಸ್ಪೆಷಲ್ ಇಕ್ವಿಪ್ಮೆಂಟ್ ಇರ್ತಲ್ಲ ಅವನ್ನ ರಿಪೇರ್ ಮಾಡುವಂಥ ಕೆಲಸ ಮತ್ತು ರೀಸ್ಟ್ರಕ್ಚರಿಂಗ್ ಆಫ್ ದಿ ಪ್ರೊಡಕ್ಷನ್ ಪ್ರೊಸೀಜರ್. ಈಗಿರುವಂಥ ಪ್ರೊಸೀಜರ್ನು ಚೇಂಜ್ ಮಾಡುವಂಥ ಕೆಲಸನ ಯಾರು ಮಾಡ್ತಾರೆ, ಎಂಜಿನಿಯರಿಂಗ್ ಸರ್ವಿಸಸ್ನವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಮತ್ತು ಪ್ರಮೋಷನ್. ಸೊ ನಾವು ನಮ್ಮ ವಸ್ತುಗಳು ಉತ್ಪಾದನೆ ಆದಂಥ ವಸ್ತುಗಳು ಮಾರಾಟ ಆಗ್ಬೇಕಾದ್ರೆ ಏನು ಮಾಡ್ಬೇಕಾಗತ್ತೆ, ಪ್ರಮೋಷನ್ ಮಾಡಲೇಬೇಕಾಗತ್ತೆ. ಸೊ ಪ್ರಮೋಷನ್ ಮತ್ತು ಅಡ್ವರ್ಟೈಸಿಂಗ್ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ಸೇಲ್ಸ್ ಹೆಚ್ಚಿಗೆ ಆಗಲಿಕ್ಕೆ ಇವೇನು ಮಾಡ್ತಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾವೆ. ಸೊ ಕಂಪ್ನಿ ಪರವಾಗಿ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಏನಪ್ಪ ಮೆಸೇಜ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದಕ್ಕೆ ಬೇಕಾದಂಥ ಮಾಡೆಲ್ಗಳನ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಅದನ್ನ ಚಿತ್ರೀಕರಣ ಮಾಡೋದಾಗಿರ್ಬೋದು, ಅದನ್ನು ಚಿತ್ರೀಕರಣ ಮಾಡಿದಾದ್ಮೇಲೆ ಕಂಪ್ನಿಗೆ ಸೂಟೇಬಲ್ ಆಗುವಂತಹ ಒಂದು ಏನಪ್ಪ ಅಂದ್ರೆ ಅಡ್ವರ್ಟೈಸ್ಮೆಂಟನ್ನು ಮತ್ತು ಪ್ರಮೋಷನಲ್ ಸ್ಟ್ರಾಟಜಿನ ಅಪ್ಲೈ ಮಾಡುವಂಥ ಕೆಲಸನ ಏನು ಮಾಡುತ್ತೆ, ಅಡ್ವರ್ಟೈಸಿಂಗ್ ಮತ್ತು ಪ್ರಮೋಷನಲ್ ಸರ್ವಿಸಸ್ ಹೆಲ್ಪ್ ಮಾಡುತ್ತೆ. ಸೊ ಇದ್ರಾಗ ಏನಪ್ಪ ಅಂದ್ರೆ ಅಡ್ವರ್ಟೈಸಿಂಗ್ ಏಜೆನ್ಸಿ ಯಾವಪ್ಪ ಅಂದ್ರೆ TV ಆಗಿರೋದು, ಮೊಬೈಲ್ ಆಗಿರೋದು, ಇಂಟರ್ನೆಟ್ ಆಗಿರೋದು, ಫಿಲ್ಮ್ಸ್ ಆಗಿರೋದು, CDs ಹ್ಯಾವ್ ಓಪನ್ಡ್ ದಿ ಫ್ಲಡ್ ಗೇಟ್ಸ್ ಆಫ್ ಐಡಿಯಾಸ್. ಸೊ ಇವೆಲ್ಲಗಳು ಏನಪ್ಪ ಅಂದ್ರೆ TV ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲೆಲ್ಲ ಮಾಡೋಂಥ ಕೆಲಸನ ಏನು ಮಾಡುತ್ತೆ, ಅಡ್ವರ್ಟೈಸಿಂಗ್ ಮತ್ತು ಪ್ರಮೋಷನಲ್ ಸರ್ವಿಸಸ್ ಮಾಡುತ್ತೆ. ನೆಕ್ಸ್ಟ್ ಆಫೀಸ್ ಸರ್ವಿಸಸ್. ನಾವು ವೆಲ್ ಎಸ್ಟಾಬ್ಲಿಷ್ಡ್ ಆಫೀಸ್ ಹ್ಯಾಸ್ ಬಿಕಮ್ ಇನ್ಎವಿಟೇಬಲ್ ನವಡೇಸ್. ಅಂದರೆ ಏನಪ್ಪ ಅಂದ್ರೆ ಒಂದು ಆಫೀಸ್ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹೆಂಗಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಡಿಸೈನ್ ಆಗಿರಬೇಕು ಮತ್ತು ಬಹಳ ಏನಪ್ಪ ಅಂದ್ರೆ ಆಕರ್ಷಕವಾಗಿರಬೇಕು ಮತ್ತು ಕಮ್ಯುನಿಕೇಷನ್ ಬಹಳಷ್ಟು ಏನಪ್ಪ ಅಂದ್ರೆ ಈಸಿ ಫ್ಲೋ ಆಗುವಂಥ ಆಪ್ರೇಷನ್ ಆಗಿರಬೇಕು ಮತ್ತು ಕಸ್ಟಮರ್ ಅಥವಾ ನಮ್ಮ ಎಂಪ್ಲಾಯೀಸ್ಗಳಿಗೆ ವರ್ಕ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ವಾತಾವರಣನ ಅದು ಆಫೀಸ್ ಪ್ರೊವೈಡ್ ಮಾಡಬೇಕಾಗತ್ತೆ. So modern electronic devices such as computers, auto copy machines, filing desk ಆಗಿರ್ಬೋದು, ರೆಕಾರ್ಡ್ ಕೀಪಿಂಗ್ ಸೆಕ್ಟರ್ ಆಗಿರ್ಬೋದು ಆರ್ ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸಸ್. ಸೊ ಕಂಪ್ಯೂಟರ್ಗಳನ್ನು ಮತ್ತು ಏನಂತ ಕರಿತೀವಲ್ಲ ಜೆರಾಕ್ಸ್ ಮಷಿನ್, ಕಾಪಿ ಮಷಿನ್ಸ್ ಅಂದರೆ ಜೆರಾಕ್ಸ್ ಮಷಿನ್ ಆಗಿರ್ಬೋದು, ಅಲ್ಲಿರುವಂಥ ಫೈಲಿಂಗ್ ಡೆಸ್ಕ್ ಆಗಿರ್ಬೋದು, ಸೊ ಫೈಲ್ಗಳನ್ನು ಮೇಂಟೈನ್ ಮಾಡುವಂಥ ಡೆಸ್ಕ್ ಆಗಿರ್ಬೋದು, ಆಮೇಲೆ ರೆಕಾರ್ಡ್ ಕೀಪಿಂಗ್ ಸೆಕ್ಷನ್, ಕಂಪ್ನಿ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡುವಂಥ ಒಂದು ಸೆಕ್ಷನ್ ಆಗಿರುತ್ತೆ. ಸೊ ಇವೆಲ್ಲ ಏನಪ್ಪ ಅಂದ್ರೆ ಅವಶ್ಯಕತೆ ಇರುವಂಥ ಆಫೀಸ್ ಮೇಂಟೆನೆನ್ಸ್ ಸಲುವಾಗಿ ಅವಶ್ಯಕವಾದಂತಹ ಸೇವೆಗಳು. ಸೊ ಇವುಗಳನ್ನು ಯಾರು ಪ್ರೊವೈಡ್ ಮಾಡ್ತಾರಪ್ಪ ಅಂದ್ರೆ ಆಫೀಸ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಸೊ ಇದು ಒಂದು ಹೊಸ ತರಹದ ಸೇವೆಗಳು ಏನಪ್ಪ ಅಂದ್ರೆ ಇದರ ಕೆಲಸ ಏನಪ್ಪ ಅಂದ್ರೆ ಮಾಡರ್ನ್ ಪ್ರೊಫೆಷನಲ್ ಸರ್ವಿಸಸ್ ಈಸ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ. ಬಿಸ್ನೆಸ್ ಹೌಸಸ್ ಹ್ಯಾವ್ ಬಿಕಮ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈಗಿರುವಂಥ ಬಿಸ್ನೆಸ್ ರನ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ಮೆಂಟಿಗೆ ಅಸಿಸ್ಟ್ ಮಾಡುವಂಥ ಕೆಲಸನ ಯಾರು ಮಾಡ್ತಾರಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಮಾಡ್ತಾರೆ. ಸೊ ಇವ್ರ ಕೆಲಸ ಏನಪ್ಪ ಅಂದ್ರೆ ಕಂಪ್ನಿಗೆ ಬೇಕಾದಂಥ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ಸ್ನ ಇದು ಪ್ರೊವೈಡ್ ಮಾಡುತ್ತೆ. ಸೊ ದ ಗ್ರೋತ್ ಆಫ್ ಎಸೆನ್ಷಿಯಲ್ ಟಚ್, ದ ಕನ್ಸಲ್ಟೇಷನ್ ಇನ್ ದಿ ಏರಿಯಾಸ್ ಆಫ್ ಮಾರ್ಕೆಟಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಪಬ್ಲಿಕ್ ರಿಲೇಷನ್ ಆಗಿರ್ಬೋದು, ಲೇಬರ್ ವೆಲ್ಫೇರ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಫ್ಯೂಚರ್ ಪ್ಲಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಅಥವಾ ಹ್ಯಾಸ್ ಬಿಕಮ್ ಇನ್ಎವಿಟೇಬಲ್. ಈ ಎಲ್ಲ ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಯಾವ ರೀತಿ ಕಸ್ಟಮರ್ ಜೊತೆ ರಿಲೇಷನ್ ಮಾಡಬೇಕು ಅನ್ನೋದನ್ನು ಯಾವ್ದು ಹೇಳಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಇರುತ್ತೆ. ಸೊ ಇಷ್ಟೇನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಸರ್ವಿಸಸ್ ಮತ್ತು ಕನ್ಸ್ಯೂಮರ್ ಸರ್ವಿಸಸ್. ಥ್ಯಾಂಕ್ ಯು.